ರಾಜ್ಯ ಸರ್ಕಾರ ಕೆಡವೋದಕ್ಕೆ ಆಪರೇಷನ್ ಮಾಡ್ತಾರೆ. ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಥರ ನಾಥ್ ಅಂದರೆ ಏಕನಾಥ್ ಶಿಂದೆ ಥರ ಅಂತ. ಇದು ಲೋಕಸಭಾ ಚುನಾವಣೆಯಲ್ಲಿ ಯಾವುದೆಲ್ಲ ಇರಲಪ್ಪ ಅಂತ ಸಿ ಎಮ್ ಏನು ಹೇಳ್ತಾರೆ. ಅಯ್ಯೋ ಬಿ ಜೆ ಪಿಲೇ ಭಿನ್ನಮತ ಸ್ಫೋಟ ಆಗಿಬಿಡುತ್ತೆ. ಎಲೆಕ್ಷನ್ ಆದ ತಕ್ಷಣ ರಿಸಲ್ಟ್ ಬಂದ ತಕ್ಷಣ ಬಿ ಜೆ ಪಿ ಕಡಿಮೆ ಸೀಟ್ ಬಂದುಬಿಡುತ್ತೆ. ಆವಾಗ ಅದನ್ನು ಅಪ್ಪ ಮಕ್ಕಳದ್ದು ತಂದೆಗೆ ಅಂದರೆ ವಿಜಯೇಂದ್ರ ಯಡಿಯೂರಪ್ಪನ ತಲೆ ಕಟ್ಬಿಡ್ತಾರೆ, ಅವ್ರನ್ನೇ ಮೂಲೆಗೆ ಹಾಕ್ಬಿಡ್ತಾರೆ. ನೋಡ್ತಾ ಇರಿ ಅಂತ ಅವ್ರು ಅಂದಿದ್ದಾರೆ. ಟಿಕೆಟ್ ವಂಚಿತರೆಲ್ಲ ಸೇರ್ಕೊಂಡ್ಬಿಡ್ತಾರೆ ಒಂದು ಕಡೆಗೆ ಅಂತ ಅವ್ರದ್ದು ವಾದ. ಡಿ ಸಿ ಎಮ್ ಹೌದು ಹಂಗೆ ಆಗೋದು, ಕರೆಕ್ಟ್ ಅಂತ ಅಂದಿದ್ದಾರೆ. ಏನು ಒಂದು ವರ್ಷದಿಂದ ಹೇಳ್ತಲೇ ಇದ್ದಾರೆ. ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವ್ರಿಗೆ. ಯಾರಿಗೆ ಶಿಂದೆ ಇದೆಯಲ್ಲ ಸರ್ಕಾರ ನಮ್ಮಲ್ಲಿ ಒಳಜಗಳನೇ ಇಲ್ಲ. ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟಾಗಿ ಮಾಡಕ್ಕಾಯ್ತಿತ್ತ? ಒಳಗೂ ಇಲ್ಲ ಹೊರಗೂ ಇಲ್ಲ. ಏನು ಮಹಾರಾಷ್ಟ್ರ ಸಿಎಂ ಮಾತಾಡಿದ್ದಾರೆ, ಬಹುಶಃ ಅವ್ರ ಸರ್ಕಾರನೇ ಹೆಚ್ಚು ಕಮ್ಮಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಅವರೆಲ್ಲ ವಾಪಸ್ಸು ರಿವರ್ಸ್ ಆಗ್ಬೋದು. ಸಿಎಂ ಇಲ್ಲ ಹೇಳಿದ್ರಲ್ಲ, ಅದು ಅವಾಗೇನೋ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಕೂಗಿತ್ತು, ಎಲ್ಲರೂ ಮಾಡ್ತಾ ಇದ್ರು. ಚುನಾವಣೆ ಆಗಿ ಹೋಗಿದೆ, ಸೊ ಇನ್ನು ಅದ್ರ ಬಗ್ಗೆ ಕೂಗು ಅಷ್ಟು. ಈ ಸರ್ಕಾರ ಬೀಳುತ್ತೆ ಅಂತ ನನಗೂ ಏನು ಅನಿಸಿಲ್ಲ, ಯಾಕೆಂದ್ರೆ ಆ ಸಂಖ್ಯೆ ಹಂಗಿದೆ. ಆದರೆ ಈಗ ಸಿ ಎಮ್ ಹೇಳೋದಿದೆಯಲ್ಲ, ಯಡಿಯೂರಪ್ಪನವರು ವಿಜೇಂದ್ರನೇ ನಾವು ಮೂಲೆ ಗುಂಪು ಮಾಡಿಬಿಡ್ತಾರೆ, ಅಲ್ಲಿ ಅತೃಪ್ತ ಸ್ಫೋಟ ಆಗಿಬಿಡುತ್ತೆ, ಅದಕ್ಕೆ ಅವ್ರದ್ದು ವಾಸ ಇದೇನು ಅದನ್ನು ಯಾರೇನು ಬೇಕಾಗ್ಬೋದು. ಇದೆಲ್ಲ ಫಲಿತಾಂಶ ಬಂದ ಮೇಲೆ ತಾನೇ ಬರುತ್ತೆ ಅಂತ ನೀವೀಗ ಎನ್ಕತ್ತೀರೋ ಹಾಗೆ. ಹಂಗೆ ನಾಳೆ ಬಿ ಜೆ ಪಿಯವರು ಇದು ಈಗ ರಿಸಲ್ಟ್ ಬರುತ್ತಲ್ಲ, ಕಾಂಗ್ರೆಸ್ ಭಾಳ ಕಡಿಮೆ ಬಂದುಬಿಡುತ್ತೆ ಸೀಟು. ಈ ಸಿದ್ದರಾಮಯ್ಯನವ್ರು ಎಲ್ಲಿ ಬಿಡ್ತಾರೆ, ಬಿಸಾಕ್ತಾರೆ. ನೋಡ್ತಾ ಇದ್ದೀವಿ, ಡಿ ಕೆ ಕಾಯ್ತಾ ಇದ್ದಾರೆ, ಕಿತ್ತು ಎಸಿತಾರೆ ಆಚೆಗೆ ಅಂತಾನೋ, ಅಥವಾ ಸಿದ್ದರಾಮಯ್ಯನವ್ರು ಬಿಡ್ತಾರ ರೆಬೆಲ್ ಆಗಿ ಡಿ ಕೆ ಮುಗಿಸ್ಬಿಡ್ತಾರೆ. ನೋಡ್ತಾ ಇರಿ ಅಂತಂದ್ರೆ ಅದಕ್ಕೆ ಏನಾದ್ರು ಅರ್ಥ ಇದೆಯಾ? ಎರಡಕ್ಕೂ ಅರ್ಥ ಇಲ್ಲ. ಹಾಗಾಗಿ ರಿಸಲ್ಟ್ ಬರಲಿ, ಬಂದ ಮೇಲೆ ನೋಡೋಣ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ನಡೆಸಲು ಸಿಎಂ ಸಿದ್ದರಾಮಯ್ಯ ನಿರಾಸಕ್ತಿ ತೋರಿದ್ದಾರೆ. ಇಲ್ಲಿಯೇ ಸಾಕಷ್ಟು ಕೆಲಸಗಳಿದೆ, ನೋಡೋಣ ಬಿಡಿ ಅಂತ ಹೇಳಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ರಾಯ್ಬರೇಲಿಯಲ್ಲಿ 2 ದಿನ ಚುನಾವಣೆ ಪ್ರಚಾರಕ್ಕಾಗಿ ಹೊರಟಿದ್ದಾರೆ. ಇದೇ ವೇಳೆ ರಾಯ್ಬರೇಲಿಯಲ್ಲಿ ರಸ್ತೆ ಬದಿಯ ಸಲೂನ್ನಲ್ಲಿ ರಾಹುಲ್ ಗಾಂಧಿ ಗಡ್ಡ ಟ್ರಿಮ್ ಮಾಡಿಸಿಕೊಂಡಿರುವಂತಹ ಫೋಟೋ ವೈರಲ್ ಆಗಿದೆ. ಇನ್ನು ಮೋದಿ ರಾಹುಲ್ ಭಾಷಣಗಳ ಬಗ್ಗೆ ಕೇಳಿಬಂದಂತಹ ದೂರಿಗೆ ಚುನಾವಣಾ ಆಯೋಗ ಸ್ಪಂದಿಸಿದೆ. ಅಗ್ರ ನಾಯಕರಿಂದ ಜನ ಒಳ್ಳೆ ಭಾಷಣ ಬಯಸ್ತಾರೆ, ಅದಕ್ಕೆ ತಕ್ಕಂತೆ ನಡೆದುಕೊಳ್ಬೇಕು ಅಂತ ಆಯೋಗ ಸೂಚಿಸಿದೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ಮೋದಿ ಅನರ್ಹ ಅಂತ ಘೋಷಿಸಬೇಕು ಅಂತ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಮೊದಲು ಚುನಾವಣಾ ಆಯೋಗವನ್ನು ಸಂಪರ್ಕಿಸಿ ಅಂತ ಹೇಳಿದೆ. ಚುನಾವಣಾ ಪ್ರಚಾರದಲ್ಲಿ ಮೋದಿ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಆರೋಪಿಸಿ ವಕೀಲೆ ಒಬ್ಬರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈ ಮಧ್ಯೆ ಬಾರಾಮತಿಯಲ್ಲಿ ಇವಿಎಂಗಳನ್ನು ಸಂಗ್ರಹಿಸಿಟ್ಟಿರುವಂತಹ ಸ್ಟ್ರಾಂಗ್ ರೂಮ್ನಲ್ಲಿ ಸಿಸಿಟಿವಿ 45 ನಿಮಿಷ ಆಫ್ ಆಗಿದ್ದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಎನ್ಸಿಪಿ ಅಭ್ಯರ್ಥಿ ಸುಪ್ರಿಯಾ ಸುಳೆ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ರು. ಚುನಾವಣಾ ಆಯೋಗ ಸ್ಪಂದಿಸಿತು. ಇವಿಎಂ ಇರಿಸಲಾಗಿರುವಂತಹ ಗೋದಾಮ್ನಲ್ಲಿ ಸಿಸಿಟಿವಿಗಳು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಎಲ್ಲಾ ದತ್ತಾಂಶಗಳು ಕೂಡ ಸೇಫ್ ಆಗಿದೆ, ಸ್ವಲ್ಪ ಸಮಯ ಮಾನಿಟರ್ ಮುಚ್ಚಲಾಗಿತ್ತಷ್ಟೇ ಅಂತ ಸ್ಪಷ್ಟಪಡಿಸಿದೆ. ನಾನು ವೈಯಕ್ತಿಕವಾಗಿ ಹೋಗೋಕೆ ಇಷ್ಟ ಇಲ್ಲ, ಯಾಕಂದರೆ ಇಲ್ಲೇ ಕರ್ನಾಟಕದಲ್ಲಿ ಕೆಲಸ ಇದೆ. ನನಗೆ ಸ್ಟಾರ್ ಕ್ಯಾಂಪೇನರ್ ಅಂತ ಮಾಡಿದ್ದಾರೆ, ಬಟ್ ನಾರ್ಮಲಿ ನಾವು ಹೋಗಲ್ಲ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳು. ರಾಯ್ಬರೇಲಿಗೆ ಹೋಗ್ತಾ ಇದ್ದೀವಿ. ಆಲ್ ರೈಟ್, ಅಲ್ಲ ಶಿವಕುಮಾರ್ ರಾಯ್ಬರೇಲಿಗೆ ಹೋಗ್ಬೋದು, ಸಿ ಎಂ ಬೇಕಿದ್ರೆ ಹೋಗ್ಬೋದು, ಸಾಕಿದ್ರೆ ಬಿಡ್ಬೋದು. ಬಟ್ ಕರ್ನಾಟಕದ ಲೀಡರ್ಗಳಿಗೆ ಎಕ್ಸೆಪ್ಟ್ ಮಹಾರಾಷ್ಟ್ರದ 1-2 ಕಾನ್ಸ್ಟಿಟ್ಯೂನ್ಸಿ ಈಚೆ ಆಚೆ, ಮತ್ತು ಈ ಕಡೆ ತಮಿಳ್ನಾಡಲ್ಲಿ ಹೊಸೂರು, ಈ ಕಡೆ ಊಟಿ ಭಾಗದಲ್ಲೆಲ್ಲ 1-2-3 ಕಾನ್ಸ್ಟಿಟ್ಯೂನ್ಸಿ, ಈ ಕಡೆ ಆಂಧ್ರನೆಲ್ಲ ಬಾರ್ಡ್ರ್ ಅನಂತಪುರ ಈ ಕಡೆಲ್ಲ ಒಂದು ಬಿಟ್ಟರೆ ಇನ್ನೆಲ್ಲೂ ಕರ್ನಾಟಕದ ಲೀಡರ್ಗಳು ಕ್ಯಾಂಪೇನ್ ಮಾಡೋ ಅಂತಹ ಲೆವೆಲ್ಗೇನಿಲ್ಲ. ಯಾರೂ ಇಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. ಸುಮ್ಮನೆ ನಿಮ್ಮ ಮಖ ತೋರ್ಸೋಕ್ಕೆ, ನೀವು ಪೋಸ್ಟ್ ಕೊಡೋಕ್ಕೆ, ನೀವು ಕೈ ಎತ್ಬಿಟ್ಟು ಬರೋಕ್ಕೆ ಬೇಕಾದ್ರೆ ನಾನೂ ಬಂದಿದ್ದೀನಿ ಅನ್ನಿಸ್ಕೊಳಕ್ಕೆ ಬೇಕಾದ್ರೆ ಹೋಗಿ ಬರ್ಬೋದು ಅಷ್ಟೇ. ಮುಂಗಾರು ಪೂರ್ವ ಮಳೆಯಿಂದ ಕಾವೇರಿದ ಕೆಲವು ಭಾಗಗಳಲ್ಲಿ ನೀರು ಬರ್ತಾ ಇದೆ ಅನ್ಸುತ್ತೆ. ಒಂದು 800 ಕ್ಯೂಸೆಕ್ KRSಗೆ ಬಂದಿದ್ದರೆ ಒಂದು 300 ಕ್ಯೂಸೆಕ್ಕು ಹೇಮಾವತಿಲಿ ಇದೆ. ದಕ್ಷಿಣ ಒಳನಾಡಲ್ಲಿ ಒಳ್ಳೊಳ್ಳೆ ಮಳೆ ಆಗ್ತಾ ಇದೆ. ಈಗಲೂ ಹುಬ್ಬಳ್ಳಿಲಿ ಮಾತ್ರ ರಣಮಳೆ ಆಗ್ತಾ ಇದೆ, ವಿಪರೀತ ಮಳೆ. ಭಾಳ ಕಡೆ ಮರ ಬೀಳೋದು, ವಿದ್ಯುತ್ ಕಂಬ ಬೀಳೋದು, ಗಾಡಿಗಳಿಗೆ ಚಕಮ್ ಆಗೋದು, ಇದೆಲ್ಲ ಆಗ್ತಾ, ಸಿಡ್ಲಿಗೆ ಬಲಿಯಾಗಿರೋದು ಎಲ್ಲ ಇದೆ. ಲೆಟ್ಸಿ ಇನ್ನೂ ಅದೇ ರೀತಿ ಮಳೆ ಇದೆ ಅಂತ ಹೇಳ್ತಿದ್ದಾರೆ, ನೋಡೋಣ ಮುಂದೇನಾಗುತ್ತೆ ಅಂತ. ಮುಂಬೈನಲ್ಲಿ ಭಾರೀ ಗಾಳಿಗೆ ಮಳೆ ದೊಡ್ಡ ಪ್ರಮಾಣದಲ್ಲೇ ಸಾವು ನೋವನ್ನು ತಂದಿಟ್ಟಿದೆ. ನಿನ್ನೆ ಪೆಟ್ರೋಲ್ ಬಂಕ್ ಮೇಲೆ ಕಬ್ಬಿಣದ ಬೃಹತ್ ಹೋರ್ಡಿಂಗ್ ಬಿದ್ದ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. 74 ಜನ ಗಾಯಗೊಂಡಿದ್ದಾರೆ. ಘಟನೆಯ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಆಯುಕ್ತರು ಹೇಳ್ತಾ ಇದ್ದಾರೆ. ಆದರೆ ಆಡ್ ಏಜೆನ್ಸಿ ಮಾಲೀಕ ಮಾತ್ರ ನಾಪತ್ತೆಯಾಗಿದ್ದಾನೆ, ಆದರೆ ಕೇಸ್ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಿಎಂ ಏಕನಾಥ್ ಶಿಂದೆ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರವನ್ನು ಪ್ರಕಟ ಮಾಡಿದ್ದಾರೆ. 120 ಅಡಿ ಎತ್ತರದ ಕಬ್ಬಿಣದ ಹೋರ್ಡಿಂಗ್ ಅಳವಡಿಸಲು ಭವೇಶ್ ಭಿಂಡೆ ಮುಂಬೈ ಪಾಲಿಕೆಯ ಅನುಮತಿಯನ್ನೇ ಪಡ್ಕೊಂಡಿರಲಿಲ್ಲ. ಈತನ ವಿರುದ್ಧ ರೇಪ್ ಕೇಸ್ ಕೂಡ ದಾಖಲಾಗಿದೆ. 2009 ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷೇತರನಾಗಿ ಸ್ಪರ್ಧೆಯನ್ನ ಮಾಡಿದ್ದ.
ಅಲ್ಲಲ್ಲ ಅವನ ಮೇಲೆ ರೇಪ್ ಕೇಸ್ ಆಗಿರೋಕ್ಕೂ ಹೋರ್ಡಿಂಗಿಗೂ ಸಂಬಂಧ ಇಲ್ಲ. ಕೇಸ್ಗಳೆಲ್ಲ ಇದೆ ಅನ್ನೋ ಅವನ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಕ್ಕೆ ಯಾರೋ ಹೇಳ್ತಿರ್ಬೋದೇನೋ ಅಷ್ಟೇ ಅದನ್ನು. ಮತ್ತು ಆ ಲ್ಯಾಂಡು ರೈಲ್ವೆ ಲ್ಯಾಂಡು ನಮಗೆ ಸಂಬಂಧ ಇಲ್ಲ ಅಂತ ಎಂದಿನಂತೆ ಉಡಾಪೆಗಳು. ಈಗ ನಮ್ಮಲ್ಲಿಲ್ವ ಉಡಾಪೆಗಳು? ಸಿಗ್ತವೆ ಬೇಕಾದ ಹಾಗೆ ಅಲ್ಲೂ ಉಡಾಫೆಗಳೇ. ಈಗ ನಮ್ಮಲ್ಲೂ ಹೋರ್ಡಿಂಗ್ ವಿಚಾರದಲ್ಲಿ ಏನೋ ಹೈಕೋರ್ಟ್ದೇನೋ ಒಂದು ನಿಲುವಿದ್ದಂಗಿದೆ. ಬಟ್ ಅದು ವೈಲೇಟ್ ಆದಂಗಿದೆ. ಅದಕ್ಕೆ ಅದೇನೋ ರಿಲೀಫ್ ತೊಗೊಂಡಿದ್ರೆ ನಂಗೆ ಗೊತ್ತಿಲ್ಲ ಇತ್ತೀಚೆಗೆ. ಬಟ್ ಎಲ್ಲ ಕಡೆ ವಾಪಸ್ ಬಂದಾಗಿದೆ. ಬರದೇ ಇರೋ ಕಡೆ ಎಲ್ಲೆಲ್ಲ ಅಕ್ರಮ ಇದೆ ಮತ್ತು ಎಲ್ಲೆಲ್ಲಿ ಈ ಥರ ಡೇಂಜರ್ ಇದೆ ಅನ್ನೋದನ್ನು ನೀವಾರು ನೋಡ್ರಪ್ಪ. ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮುಂಬೈನಲ್ಲಿ 14 ಬಲಿ, ಮುಂಬೈನಲ್ಲಿ 14 ಬಲಿ ಅಂತ ನೋಡಬೇಡಿ. ಇಲ್ಲಿ ಎಷ್ಟು ಬಲಿ ಬೇಕು ಅಂತ ಮೊದಲೇ ಬೇಕಾದ್ರೆ ಹೇಳಿಬಿಡಿ. ಇಲ್ಲೂ ನೋಡಿ ಎಲ್ಲೆಲ್ಲಿ ಅನಧಿಕೃತವಾಗಿರೋವಿವೆ, ಯಾರ್ಯಾರು ಕೋತಿಗಳು ಎಲ್ಲೆಲ್ಲ ಹಾಕಿದಾರ, ಮೇಲೆ ಯಾರು ಬಿದ್ದಿದ್ದೇನಾರು ಆಗತ್ತಾ ಒಂದ್ಸರಿ ಚೆಕ್ ಮಾಡಿಸಿ. ನಮ್ಮಲ್ಲೂ ಭಾರಿ ಗಾಳಿ ಮಳೆ ಬರೋ ಸಾಧ್ಯತೆಗಳು ಇರಬಹುದು, ಹೇಳಕ್ಕಾಗಲ್ಲ. ಆದ್ಮೇಲೆ ನೋಡ್ಕೊಳ್ಳೋಣ. ಬಿಟ್ಕಾಯಿನ್ ಹಗರಣದ ತನಿಖೆ ಚುರುಕು ಪಡ್ಕೊಂಡಿದೆ. ಇವತ್ತು IPS ಅಧಿಕಾರಿ ಸಂದೀಪ್ ಪಾಟೀಲ್ರನ್ನ ವಿಚಾರಣೆ ನಡೆಸಲಾಯಿತು. ಈ ಹಿಂದೆಯೂ ಕೂಡ ಒಮ್ಮೆ ಸಂದೀಪ್ ಪಾಟೀಲ್ ವಿಚಾರಣೆಯನ್ನು ನಡೆಸಲಾಗಿತ್ತು. ಕಳೆದ ವಾರವಷ್ಟೇ ಶ್ರೀಕಿ ಬಂಧನ ಆಗಿದೆ. ಓಕೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 5ನೇ ದಿನ ಮುಷ್ಕರ ನಡೆದಿದೆ. ಅಲ್ಲಿ ಜಲ ಸಿಕ್ಕಾಪಟ್ಟೆ ಆಗಿದೆ. ಪುಲ್ವಾಮಾ ದಾಳಿ ಮೇಲೆ ಆದಮೇಲೆ ನಾವು ವ್ಯಾಪಾರ ಎಲ್ಲ ಬಂದಾಗಿದೆ. ಆರ್ಟಿಕಲ್ 370 ಆದಮೇಲಂತೂ ಫುಲ್ ಬಂದ್ ಆಗ್ಬಿಟ್ಟಿದೆ. ಈಗ ಅದರ ಏಟೆಲ್ಲ ಹೊಡೀತಿದೆ. ಜನ ತಿರುಗಿ ಬಿದ್ದುಬಿಟ್ಟಿದ್ದಾರೆ, ನಿಲ್ತಾನೇ ಇಲ್ಲ ಹೋರಾಟ. ಅದಕ್ಕೆ ಆ ಮಧ್ಯೆ ದೇಶದ ಅಲ್ಲಿಯ ಪ್ರಧಾನಿ ಶಬಾಜ್ ಶರೀಫ್ ಹೇಳಿದ್ದಾರೆ, ಎಲ್ಲ ಪಾಕಿಸ್ತಾನದ ಸರ್ಕಾರಿ ಕಚೇರಿನ ಖಾಸಗೀಕರಣ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಹೌದಾ? ಒಂದ್ಸರಿ ಮಣಿಶಂಕರ್ ಅವ್ರಿಗೆ ಫೋನ್ ಮಾಡಿ ಕೇಳಬೇಕಿತ್ತು. ಹಾಂ, ಅಲ್ಲ, ಒಂದು ಐಡಿಯಾ ಏನಾದ್ರು ಕೊಟ್ಟಿರೋರು, ಹೊಸ ಐಡಿಯಾ. ನಮ್ಮ ದೇಶದಲ್ಲಿ ಭಾಳ ಜನ ಇದ್ದಾರೆ ನಿಮ್ಮನ್ನು ಇಷ್ಟಪಡೋರು. ಐಡಿಯಾ ಕೊಡೋರು ಯಾರಿಗೊಬ್ರು ಫೋನ್ ಮಾಡಿ ಕೇಳ್ರಪ್ಪ, ಏನಾರು ಐಡಿಯಾ ಇದೆಯಾ ಅಂತ. ಅಯ್ಯ ಭೀಕ್ಷಕರು ಅಂತ ಅಂದ್ರು. ಎಸ್, ಭಾರತದ ಜೊತೆ ಅಮೆರಿಕ ಆಗಾಗ ಪರೋಕ್ಷವಾಗಿ ಖ್ಯಾತಿ ತೆಗಿತಾ ಇರುತ್ತೆ. ಇತ್ತೀಚೆಗೆ ಚಾಬಹಾರ್ ಬಂದರು ನಿರ್ವಹಣೆ ಸಂಬಂಧ ಭಾರತ ಇರಾನ್ ನಡುವೆ ಏರ್ಪಟ್ಟ ಒಪ್ಪಂದಕ್ಕೆ ಇದೀಗ ಅಮೆರಿಕ ತಗಾದೆ ತೆಗೆದಿದೆ. ಟೆಹರಾನ್ ಜೊತೆ ವಾಣಿಜ್ಯ ವ್ಯವಹಾರ ನಡೆಸೋ ದೇಶಗಳ ಮೇಲೆ ನಿರ್ಬಂಧ ವಿಧಿಸಲು ಹಿಂಜರಿಯಲ್ಲ ಅಂತ ಪರೋಕ್ಷವಾಗಿ ನವದೆಹಲಿಗೆ ಎಚ್ಚರಿಕೆ ಕೊಟ್ಟಿದೆ. ಇದರ ನಡುವೆ ವೈಟ್ ಹೌಸ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಾರೆ ಜಹಾನ್ ಸೆ ಅಚ್ಚಾ ಗೀತೆಯ ಆಲಾಪ ಕೇಳಿಬಂದಿದೆ. ಅಲ್ಲದೆ ಅತಿಥಿಗಳಿಗೆ ಭಾರತದ ಸ್ಟ್ರೀಟ್ ಫುಡ್ ಪಾನಿಪುರಿ ರುಚಿಯನ್ನು ತೋರಿಸಲಾಗಿದೆ. ಏನ್ರಪ್ಪ ಸಾರೆ ಜಹಾನ್ ಸೆ ಅಚ್ಚಾ ವೈಟ್ ಹೌಸಲ್ಲಿ ಹೇಳ್ಬಿಟ್ಟು ಪಾನಿಪುರಿ ತಿಂದುಬಿಟ್ಟು ಏನೇನೋ ಮಾತಾಡ್ತಾರೆ. ಚಾಬ್ರಾ ಇದು ನಿರ್ವಹಣೆ, ಬಂದರು ನಿರ್ವಹಣೆ ಇದೆ ಚಾಬಹಾರ್ದು. ಇವತ್ತು ನೆನ್ನೆದಲ್ಲ, ಇದು 10-15 ವರ್ಷದಿಂದ ನಡೀತಾ ಇರೋವಂಥ ಮಾತುಕತೆ. ಎರಡನೇದು ನಾವು ಅದನ್ನೇನು ಮಾಡಲ್ಲ, ಬರೀ ನಿರ್ವಹಣೆ. ಅಮೇರಿಕ ಒಂದನ್ನು ಯೋಚನೆ ಮಾಡಬೇಕು, ನಾನು ಹೇಳಿದ್ದಂಗೆ ನನಗೆ ಬೇಕಾದಂಗೆ ಎಲ್ಲರೂ ಕುಣಿಬೇಕು ಅಂತ ನಿರೀಕ್ಷೆ ಮಾಡಬಾರ್ದು. ಕಂಡಾಗ ನನಗೆ ಬೇಕಾದಂಗೆ ಕುಣಿಬೇಕು. ರಷ್ಯಾದಿಂದ 1.25 ಲೀಟ್ರ್ ಪೆಟ್ರೋಲು ಡೀಸೆಲ್ಲು ಅಮೇರಿಕ ಅದರ ಮಿತ್ರ ರಾಷ್ಟ್ರಗಳಿಗೆ ಬಂದಿಲ್ಲ ಅಂತ ಯಾರೊಬ್ಬರು ಹೇಳಿ ನೋಡೋಣ. ಈಗಲೂ ಸುಮ್ಮನೆ ಬಿಡ್ತಾರೆ ಅವರು. ಅವ್ರಿಗೆ ಬೇಕಾಗಿದ್ದಂಗೆ ಎಲ್ಲರೂ ಡ್ಯಾನ್ಸ್ ಮಾಡಿಬಿಟ್ರೆ ಅವ್ರು ಗುಡ್, ಆಮೇಲೆ ಕೈ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಎಸ್, ಅದ್ಯಾರೋ ಒಬ್ಬ ದೆಹಲಿ ವಿಮಾನ ನಿಲ್ದಾಣಕ್ಕೆ ಹೋಗ್ತಿದ್ದಂತೆ, ಯಾರ್ಯಾರು ವಯಸ್ಸಾದವ್ರು ಸಿಕ್ತಿದ್ರೆ ಹಿಡ್ಕತ್ತಿದ್ದಂತೆ. 200 ದಿನದಲ್ಲಿ 100 ಫ್ಲೈಟಲ್ಲಿ 100 ದಿನದಲ್ಲಿ 200 ಫ್ಲೈಟಲ್ಲಿ ಓಡಾಡಿದ್ದಂತೆ. ಕಳ್ಳ ಆದಮೇಲೆ ಪೂಕಟೆ ಓಡಾಡೋಕೆ ಅವ್ರ ತಾತನ ಮನೆ ದುಡ್ಡು ಕೊಡ್ಬೇಕು ಅವನು. ಆಮೇಲೆ ಅನುಮಾನ ಬಂದು CCTV ಹಿಡಿದು ನೋಡಿದ್ರೆ, ಅವ್ನ ಮನೆಗೆ ಹೋದ್ ನೋಡಿದ್ರೆ ಎಲ್ಲ ಇದು ಕತೆ. ಇನ್ನೇನು ಜಾಗನೇ ಇರಲಿಲ್ವೋ ಇವನಿಗೆ. ಇವನು ಇಲ್ಲೇ ಇಷ್ಟಿದಾದರೆ ಇವನೇನಾದ್ರು ಪಾಲಿಟಿಕ್ಸಿಗೆ ಬಂದರೆ ಏನಾಗ್ಬೋದು? ಭಾಳ ಕಷ್ಟ ಇದೆ. ಇದ್ರ ಬಗ್ಗೆ ಊಹೆ ಮಾಡ್ಕೊಳ್ಳೋದು ನಾವು ಅಲ್ಲ. ಯಾರಿಗೂ ಸುಳಿವೆ ಸಿಕ್ದಂಗೆ ಮಾಡಾಕ್ಬಿಡ್ತಾನೇನೋ ಎಲ್ಲನೂ ಅವನು ಮೋಸ್ಟ್ಲಿ. ಹಾಂ, ಪ್ರಚಂಡ ಆಯಿತು.